ಋಷಭ ರಾಶಿಯಲ್ಲಿ ಹುಟ್ಟಿರುವಂಥವರು ದಕ್ಷಿಣಾಭಿಮುಖವಾಗಿ ಮುಖ್ಯದ್ವಾರವನ್ನ ಇಟ್ಕೊಳ್ಳುವಂಥದ್ದು 100% ಶುಭ ಫಲವನ್ನ ಕೊಡುತ್ತೆ. ಈ ಉತ್ತರ ಭಾಗದಲ್ಲಿರುವಂತಹ ದಕ್ಷಿಣ ಸೈಟ್ 50%, ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷವಾಗಿರುವಂತಹ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಬೇಗ ಮಾಡಿ ಮತ್ತು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಒಂದು ನಿವೇಶನವನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ಒಂದಷ್ಟು ಬ್ಯೂಟಿಫುಲ್ ವಿಷಯಗಳನ್ನು ತಿಳಿಸ್ಕೊಡ್ತೇನೆ. ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಮನೆ ಕಟ್ಟೋದಕ್ಕಿಂತ ಮುಖ್ಯ ಒಂದು ಒಳ್ಳೆಯ ನಿವೇಶನವನ್ನು ನೀವು ಖರೀದಿ ಮಾಡುವಂಥದ್ದು. ನೋಡಿ, ಇದು ಪೂರ್ವ, ಇದು ನಿವೇಶನ. ಈ ಸಂಪೂರ್ಣವಾಗಿರುವಂತಹ ನಿವೇಶನದಲ್ಲಿ ಈ ವೃಷಭ ರಾಶಿಯವರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಶುಭ. ಈ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವರು ದಕ್ಷಿಣಾಭಿಮುಖವಾಗಿ ಮುಖ್ಯದ್ವಾರವನ್ನ ಇಟ್ಕೊಳ್ಳುವಂಥದ್ದು, ದಕ್ಷಿಣಾಭಿಮುಖವಾಗಿ ನಿಮ್ಮ ವ್ಯವಹಾರಗಳನ್ನು ಮಾಡುವಂಥದ್ದು 100% ಶುಭ ಫಲವನ್ನ ಕೊಡುತ್ತೆ. ಆದರೆ ಡೋರ್ ಪೊಸಿಷನ್ ಅನ್ನುವಂಥದ್ದು ಬಹಳ ಮುಖ್ಯ. ಡೋರ್ ಪೊಸಿಷನ್ ಕೂಡ ಕರೆಕ್ಟಾಗಿ ಇಟ್ಕೋಬೇಕು. ಆದರೆ ದಕ್ಷಿಣ ದಿಕ್ಕನ್ನುವಂಥದ್ದು ಬಹಳ ಮುಖ್ಯವಾಗಿ ಶುಭ ಫಲವನ್ನು ಕೊಡುತ್ತೆ. ಹಾಗಾದ್ರೆ ಈ ಸಂಪೂರ್ಣವಾದ ಲೇಔಟ್ ಅಲ್ಲಿ ನೀವು ಎಲ್ಲಿ ಇದನ್ನ ಖರೀದಿ ಮಾಡಬೇಕು ಅಂತಂದ್ರೆ, ನೋಡಿ, ಒಂದು ಫಸ್ಟ್ ಆಪ್ಷನ್ ಬಂದು ಈ ದಕ್ಷಿಣ ಭಾಗದಲ್ಲಿ, ಅಂದ್ರೆ ಇಡೀ ಲೇಔಟಿನ ದಕ್ಷಿಣ ಭಾಗದಲ್ಲಿ ಇಲ್ಲಿ ಒಂದು 10 ಸೈಟ್ ಇದೆ ಅಂತ ಇಟ್ಕೊಳ್ಳೋಣ. ಈ 10 ಸೈಟ್ ಅಲ್ಲಿ ಒಂದು 4 ಸೈಟ್ ಒಳಗಡೆ ನೀವು ತಗೋಬೇಕು. ಒಳಗಡೆ ಟೋಟಲ್ ಎಷ್ಟು ಸೈಟ್ ಇದೆ ಅದನ್ನ ಡಿವೈಡ್ ಮಾಡ್ಕೊಂಡು ಲೆಕ್ಕಾಚಾರ ಮಾಡ್ಬೇಕು. ಇದನ್ನ ನೋಡಿ, 10 ಸೈಟ್ ಇದೆ ಅಂದ್ರೆ 4 ಸೈಟ್ ಒಳಗಡೆ ತಗೋಬೇಕು ನೀವು. ಇದು ಅತ್ಯಂತ ಶುಭ ಫಲವನ್ನು ನಿಮ್ಗೆ ಕೊಡುತ್ತೆ ದಕ್ಷಿಣದ್ದು. ಇಲ್ಲ ಗುರುಗಳೇ, ನಮ್ಗೆ ಈ ಕಡೆ ಸಿಗ್ತಾ ಇಲ್ಲ, ಈ ಕಡೆ ಸಿಗ್ತಾ ಇದೆ ಅಂದ್ರೆ ನೈಋತ್ಯ ಆದ್ಮೇಲೆ, ನೈಋತ್ಯ ಕಾರ್ನರ್ ಆದ್ಮೇಲೆ ಅಥವಾ ನೈಋತ್ಯದಿಂದ 1-2 ಸೈಟ್ಗಳು ಮಾತ್ರ ತಗೋಬೇಕು. ಎಕ್ಸಾಕ್ಟ್ ಸೌತ್ ಅಲ್ಲಿ, ಎಕ್ಸಾಕ್ಟ್ ದಕ್ಷಿಣ ದಿಕ್ಕಿಗೆ ಸೈಟ್ಗಳನ್ನ ತಗೋಬಾರ್ದು. ಇದನ್ನ ಕನ್ಸಿಡರ್ ಮಾಡಬೇಕು. ಇಲ್ಲ ಗುರುಗಳೇ, ನಾನು ಪೂರ್ವ ಸೈಟ್ಗೆ ಹೋಗ್ತೀನಿ ಅಂದ್ರೆ ಗುಡ್, ತಗೊಳ್ಳಿ. ಇಡೀ ಲೇಔಟಿನ ಪೂರ್ವದಲ್ಲಿ ಕೂಡ ನೀವು ಸೈಟ್ ಅನ್ನ ಖರೀದಿ ಮಾಡಿ, ದಕ್ಷಿಣಾಭಿಮುಖವಾಗಿರೋದು, ಯಾವ ಅಭ್ಯಂತರವೂ ಇಲ್ಲ, ಅನುಕೂಲ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಈ ಉತ್ತರ ಭಾಗ ಬೇಡ. ದಕ್ಷಿಣ ಭಾಗದಲ್ಲಿರುವಂತಹ ದಕ್ಷಿಣದ ಸೈಟು ಅಷ್ಟೊಂದು ಶುಭ ಫಲವನ್ನು ನಿಮಗೆ ಕೊಡೋದಿಲ್ಲ. ಈ ಉತ್ತರ ಭಾಗದಲ್ಲಿರುವಂತಹ ದಕ್ಷಿಣ ಸೈಟು 50%, ಪಶ್ಚಿಮದಲ್ಲಿರುವಂತಹ ದಕ್ಷಿಣ ಸೈಟು ನಾವು ಅಷ್ಟೊಂದು ಓಕೆ ಮಾಡೋದಿಲ್ಲ. ಇಲ್ಲ ಗುರುಗಳೇ, ನಾವು ಪೂರ್ವದ ಸೈಟ್ ಅನ್ನ ತಗೋತೀವಿ, ದಕ್ಷಿಣದ ಬಾಗಲ್ನ ಇಟ್ಕೋತೀವಿ, ಇಟ್ ಈಸ್ ವೆರಿ ಗುಡ್, ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ನನ್ನ ಪೂರ್ವದ ರಸ್ತೆ ಇದ್ದರೂ ಕೂಡ ನಾನು ಕ್ಲಾಕ್ ವೈಸ್ ಅಲ್ಲಿ ಬಂದು ದಕ್ಷಿಣದಲ್ಲಿ ಬಾಗಲ್ನ ಇಟ್ಕೋತೇನೆ, ಅದರಿಂದ ನನಗೆ ಒಳ್ಳೇದಾಗತ್ತೆ. ಸಾಮಾನ್ಯವಾಗಿ ಪೂರ್ವದಲ್ಲಿ ತಗೊಂಡು ಯಾರು ದಕ್ಷಿಣಕ್ಕೆ ಇಟ್ಕೊಳ್ಳಲ್ಲ, ಪೂರ್ವದಲ್ಲೇ ಇಟ್ಕೋತೀವಿ ಅಂತ ಇಟ್ಕೋತಾರೆ. ದಕ್ಷಿಣದಲ್ಲಿ ನೀವು ತಗೊಂಡಾಗ ಕೂಡ ನೀವು ನೇರವಾಗಿ ಮನೆಗೆ ಪ್ರವೇಶವನ್ನ ಮಾಡ್ಬೋದು, ಇದು ಕೂಡ ನಿಮ್ಗೆ ಶುಭ ಫಲವನ್ನ ಕೊಡುತ್ತೆ. ಆದ್ರೆ ಈ ಪಶ್ಚಿಮದಲ್ಲಿ ನೀವು ತಗೋತಿರಲ್ಲ, ಆಗ ಏನಾಗುತ್ತೆ, ನಿಮ್ಗೆ ಆಂಟಿ ಕ್ಲಾಕ್ ವೈಸ್ ಆಗ್ಬಿಡುತ್ತೆ. ನೀವು ಒಳಗಡೆ, ನೀವು ಪೂರ್ವದಲ್ಲಾದ್ರೂ ಗೇಟ್ ತಗೊಳ್ಳಿ, ನೈಋತ್ಯದಲ್ಲಂತೂ ಇಡಂಗಿಲ್ಲ. ನೀವು ಒಳಗಡೆ ಬಂದು ಲೆಫ್ಟ್ಗೆ ಹೋಗ್ಬೇಕಾಗತ್ತೆ. 3-4ನೇ ಪೊಸಿಷನ್ ಅಲ್ಲಿ ನೀವು ಪಶ್ಚಿಮದಲ್ಲಿ ಗೇಟ್ ಅನ್ನ ಇಟ್ಕೊಂಡು ಒಳಗಡೆ ಬಂದು ರೈಟ್ಗೆ ಹೋಗಿ ಮತ್ತೆ ಒಳಗಡೆ ಹೋಗ್ತೀರಾ. ಇಟ್ ಇಸ್ ಆಂಟಿ ಕ್ಲಾಕ್ ವೈಸ್ ಆಗೋಯ್ತು. ನೀವು ಎಷ್ಟೇ ವಾಸ್ತು ಪ್ರಕಾರ ನೀವು ಮನೆ ಕಟ್ಟೋದ್ರು ಕೂಡ ಅದು ನಿಮ್ಗೆ ಅಭಿವೃದ್ಧಿಯನ್ನ ಕೊಡೋದಿಲ್ಲ. ನಾನು ಯಾವಾಗ್ಲೂ ಇದನ್ನೇ ಹೇಳೋದು, ಯಾವುದೋ ಒಂದು ವಿಚಾರವನ್ನ, ಸಾರ್ ನಾವು ಎಷ್ಟು ಕಷ್ಟಪಟ್ಬಿಟ್ಟು ವಾಸ್ತು ಮಾಡಿದೀವಿ, ನಾವು ಆಯಾ ಕೇಳಿದೀವಿ, ಎಲ್ಲಾನು ಕರೆಕ್ಟಾಗಿ ಕಟ್ಟಿದೀವಿ ಅಂದ್ರೆ
ನೀವು ಬೇಸೆ ಸರಿ ಮಾಡಿಲ್ವಲ್ಲ, ನೀವು ಅನುಸರಿಸ್ತಾ ಇರುವಂತ ಕ್ರಮನೇ ಸರಿ ಇಲ್ಲದಿದ್ದಾಗ ನೀವು ಏನೇ ವಾಸ್ತು ಪ್ರಕಾರ ಕಟ್ಟಿದ್ರು ಕೂಡ ಅದು ಅಶುಭ ಫಲವನ್ನ ಕೊಡುತ್ತೆ. ಅದಕ್ಕೆ ಪಶ್ಚಿಮದ ರಸ್ತೆ ಇರುವಂತಹ ನಿವೇಶನವನ್ನ ತೆಗೆದುಕೊಂಡು ದಕ್ಷಿಣಕ್ಕೆ ಡೋರ್ ಇಡುವ ಹಾಗಿಲ್ಲ. ಮತ್ತು ಇಡೀ ಲೇಔಟಿನ ಪಶ್ಚಿಮ ಭಾಗ ಕೂಡ ದಕ್ಷಿಣದಲ್ಲಿ ಇರುವಂತಹ ಸೈಟ್ ಕೂಡ ನಿಮ್ಗೆ ಶುಭ ಅಲ್ಲ. ಇಡೀ ಲೇಔಟಿನ ಉತ್ತರ ಭಾಗದಲ್ಲಿರುವ ದಕ್ಷಿಣದ ನಿವೇಶನ 50%, ಜೊತೆಗೆ ದಕ್ಷಿಣದಲ್ಲೇ ದಕ್ಷಿಣ ಇರುವಂತಹ ದಕ್ಷಿಣ ಆಗ್ನೇಯದ ಕಡೆಗಿರುವಂತಹ ಸೈಟ್ಗಳು ಅತ್ಯಂತ ಲಾಭದಾಯಕ. ಪೂರ್ವದ ಇಡೀ ನಿವೇಶನದ ಪೂರ್ವ ಭಾಗದಲ್ಲಿರುವಂತಹ ನಿವೇಶನಗಳು, ದಕ್ಷಿಣದ ನಿವೇಶನಗಳು ಕೂಡ ನಿಮಗೆ ಶುಭ ಫಲವನ್ನ ಕೊಡ್ತದೆ. ಈ ರೀತಿಯಾಗಿ ನಿವೇಶನವನ್ನ ಸೆಲೆಕ್ಟ್ ಮಾಡಬೇಕು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದೇನು, ಹಾಗಾದ್ರೆ ಈ ದಕ್ಷಿಣದ ನಿವೇಶನಕ್ಕೆ ಯಾವ ಹಾಯ ಶ್ರೇಷ್ಠ? ನೋಡಿ, ಫಸ್ಟ್ ಆಪ್ಷನ್ ಸಿಂಹಾಯ. ನೋಡಿ, ದಕ್ಷಿಣದ ನಿವೇಶನ ಇದು. ಈ ನಿವೇಶನಕ್ಕೆ ನೀವು ಸಿಂಹಾಯದಲ್ಲಿ ಮನೆ ಕಟ್ಟಿದ್ರಿ ಅಂತ ಇಟ್ಕೊಳ್ಳಿ, ತುಂಬಾ ಅಭಿವೃದ್ಧಿ ಆಗ್ತೀರಿ. ಆದ್ರೆ ಎಚ್ಚರಿಕೆ, ನಿಮ್ಮ ಮನೆ ಎದುರುಗಡೆ ಇರುವಂತ ನಿವೇಶನದಲ್ಲಿ ನಿಮ್ ಆಪೋಸಿಟ್ ನಾರ್ತ್ ಡೋರ್ ಇಟ್ಟಬಾರ್ದು. ಅಕಸ್ಮಾತ್ ಏನಾದ್ರು ಡೋರ್ ಇಟ್ಟವ್ರೆ ಅಂತಂದ್ರೆ ನೀವು ಅಭಿವೃದ್ಧಿ ಆಗ್ತೀರಾ, ಅವ್ರಿಗೆ ತೊಂದರೆ ಆಗುತ್ತೆ. ಆದ್ರೆ ದಕ್ಷಿಣದ ಮುಖ್ಯ ದ್ವಾರವನ್ನ ಇಡುವಂತವ್ರಿಗೆ ಸಿಂಹಾಯ ಇಸ್ ವೆರಿ ಗುಡ್, 100% ಶುಭ ಫಲವನ್ನ ಕೊಡುತ್ತೆ. ಗುರುಗಳೇ, ನಮಗ್ ಸಿಂಹಾಯ ಅಂದ್ರೆ ಒಂಚೂರು ಭಯ, ಸಿಂಹಾಯದಲ್ಲಿ ನಾವು ಕಟ್ತಾ ಇಲ್ಲ, ನಮ್ಗೆ ಆಪ್ಷನ್ ಕೊಡಿ ಗುರುಗಳೇ ಅಂದ್ರೆ, ದಕ್ಷಿಣಕ್ಕೆ ನೀವು ಮುಖ್ಯ ದ್ವಾರವನ್ನ ಇಡ್ತೀವಿ ಅಂದ್ರೆ ಧ್ವಜಾಯ ಇಸ್ ವೆರಿ ಗುಡ್, ಋಷಭಾಯ ಆಲ್ಸೋ ವೆರಿ ಗುಡ್. ಯಾವುದೇ ಕಾರಣಕ್ಕೂ ಈ ದಕ್ಷಿಣಕ್ಕೆ ಗಜಾಯದಲ್ಲಿ ಮನೆಯನ್ನ ಕಟ್ಟಬಾರದು. ಗಜಾಯವನ್ನ ಮನೆ ಕಟ್ಟಿದ್ರೆ ಅತ್ಯಂತ ಅಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಬಹಳ ಎಚ್ಚರಿಕೆ, ಅನೇಕ ಆಯ ಕ್ಯಾಲ್ಕುಲೇಟ್ ಮಾಡುವಂತಹ ಆ್ಯಪ್ಗಳು ತಪ್ಪು ಆಯಗಳನ್ನ ಕೊಡ್ತಾ ಇದೆ. ಅದ್ರ ಬೇಸ್ ಮೇಲೆ ತುಂಬಾ ಜನ ಕನ್ಸಲ್ಟೆಂಟ್ ಇರ್ಬೋದು, ವಾಸ್ತು ಕನ್ಸಲ್ಟೆಂಟ್ ಇರ್ಬೋದು, ಅಥವಾ ಆರ್ಕಿಟೆಕ್ಟ್ ಇರ್ಬೋದು, ಇಂಜಿನಿಯರ್ಸು ಆ ಆ್ಯಪ್ನ ಇಟ್ಕೊಂಡು ನಿಮ್ಗೆ ಆಯ ಕೊಡ್ತಾ ಇದ್ದಾರೆ. ನಿಮಗೆ ಫೀಟ್ ಲೆಕ್ಕದಲ್ಲಿ ಕೊಟ್ಟಾಗ ಕರೆಕ್ಟಾಗಿ ಬರುತ್ತೆ, ಆದ್ರೆ ಇಂಚ್ ಲೆಕ್ಕದಲ್ಲಿ ಕೊಟ್ಟಾಗ ಎಲ್ಲ ಆ್ಯಪ್ಗಳು ತಪ್ಪನ್ನ ಕೊಡ್ತಾ ಇದೆ. ಎಚ್ಚರಿಕೆಯನ್ನ ತಗೊಂಡು ಗೃಹ ನಿರ್ಮಾಣವನ್ನ ಮಾಡಿ. ಆಯಾ ಪ್ರಾಣ ಇದ್ದಂಗೆ ಮನೆಗೆ ಅದು ಶುಭ ಫಲವನ್ನ ತುಂಬಾ ಚೆನ್ನಾಗಿ ಕೊಡುತ್ತೆ, ಅಭಿವೃದ್ಧಿಯನ್ನ ಕೊಡುತ್ತೆ. ಅಲ್ಲೇ ನೀವು ಮಿಸ್ಟೇಕ್ ಮಾಡಿದ್ರೆ ನೀವು ಮೇಲೋಗಿ ಎಷ್ಟೇ ಚೆನ್ನಾಗಿ ವಾಸ್ತು ಮಾಡಿಕೊಂಡ್ರು ಕೂಡ ಅದು ಅಭಿವೃದ್ಧಿಯನ್ನ ಕೊಡೋದಿಲ್ಲ. ಅದರಿಂದ ಓವರ್ ಆಲ್ ನಿಮ್ಗೆ ಇವತ್ತು ಗೊತ್ತಾಗಿದ್ದು, ಒಟ್ಟಾರೆಯಾದ ಲೇಔಟ್ ಅಲ್ಲಿ ಪೂರ್ವ ಮತ್ತು ದಕ್ಷಿಣದ ಭಾಗದಲ್ಲಿರುವಂತಹ ದಕ್ಷಿಣದ ಸೈಟ್ಗಳು ನಿಮ್ಗೆ ಅತ್ಯಂತ ಶುಭ ಕೊಡುತ್ತೆ. ಅಥವಾ ಪೂರ್ವದ ಸೈಟ್ಗಳ ತಗೊಂಡು ಕೂಡ ನೀವು ಪೂರ್ವ ಅಥವಾ ದಕ್ಷಿಣದಲ್ಲಿ ಮುಖ್ಯ ದ್ವಾರವನ್ನ ಇಟ್ಕೊಂಡು ಗೃಹ ನಿರ್ಮಾಣ ಮಾಡ್ಬೋದು. ಉತ್ತರದಲ್ಲಿರುವ ದಕ್ಷಿಣದ ನಿವೇಶನಗಳು ಅಷ್ಟೊಂದು ಶುಭ ಅಲ್ಲ, ಪಶ್ಚಿಮ ಬೇಡವೇ ಬೇಡ, ಅದು ಅಷ್ಟೊಂದು ಅಶುಭ ಫಲವನ್ನ ಕೊಡುತ್ತೆ. ಯಾಕಂದ್ರೆ ನಾವು ನಿವೇಶನವನ್ನು ಖರೀದಿ ಮಾಡಿದ್ರು ಕೂಡ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಾವು ಮನೆ ಒಳಗಡೆ ಬರೋದ್ರಿಂದ ಅದು ಅನಾನುಕೂಲವನ್ನ ಕೊಟ್ಬಿಡುತ್ತೆ. ಇದಾಯ್ತು. ಇದಾದ ಮೇಲೆ ಗುರುಳೆ ದಕ್ಷಿಣದ್ದು ತುಂಬಾ ಕಡಿಮೆಗೆ ಬಂದ್ಬಿಟ್ಟಿದೆ ಸೈಟು, ತುಂಬಾ ಚೆನ್ನಾಗಿದೆ. ನೀವು ಹೇಳ್ದಂಗೆ ನಾವು ಋಷಭ ರಾಶಿಯವರು ನಾವು ಸೈಟ್ ತಗೋತಾ ಇದೀವಿ ಅಂದ್ರೆ, ಅಕಸ್ಮಾತ್ ದಕ್ಷಿಣದ ಮುಕ್ಕಾಲು ಭಾಗದಿಂದ ಅಂದ್ರೆ ನೈಋತ್ಯದಿಂದ ಮುಕ್ಕಾಲು ಭಾಗದವರೆಗೆ ನಿಮ್ಗೆ ಎಲ್ಲೇ ರೋಡ್ ಇಟ್ಟಿದ್ರು, ನೀವು ಎಷ್ಟೇ ಕೋಟಿ ಅಥವಾ ಎಷ್ಟೇ ಕಡಿಮೆ ಸೈಟ್ ತಗೊಂಡು ಎಷ್ಟೇ ಕೋಟಿ ಖರ್ಚು ಮಾಡಿ 100% ವಾಸ್ತು ಮಾಡಿದ್ರು ಆ ಮನೆಗೆ ಒಂದ್ಮೇಲೆ ತೊಂದರೆ ತಪ್ಪಿದ್ದಲ್ಲ. ನೋಡಿ, ಈ ಒಟ್ಟಾರೆಯಾದ 60% ನೈಋತ್ಯದಿಂದ ರೋಡ್ ಇಟ್ಟಿದ್ರೆ ಆ ಮನೆ, ಆ ನಿವೇಶನವನ್ನ ತಗೋಬಾರ್ದು, ಕಟ್ಟಿರೋ ಮನೆ ತಗೋಬಾರ್ದು. ಅದು ತಗೊಂಡ್ರೆ ಕೂಡ ನಿಮ್ಗೆ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಒಂದು ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಸೈಟ್ ಅನ್ನ ಖರೀದಿ ಮಾಡುವಂಥದ್ದು, ನೋಡುವಂಥದ್ದು ಬಹಳ ಮುಖ್ಯ. ಅದಕ್ಕೆ ನೀವು ಮನೆ ಕಟ್ಟೋದಕ್ಕಿಂತ ಮುಖ್ಯ ಒಂದು ಒಳ್ಳೆ ನಿವೇಶನವನ್ನ ಸೆಲೆಕ್ಟ್ ಮಾಡುವಂಥದ್ದು. ಒಳ್ಳೆ ನಿವೇಶನವನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಮಿಕ್ಕದ ಕೆಲಸ ಸರಾಗವಾಗಿ ಅದೇ ಮಾಡಿಸುತ್ತೆ. ಫಲವತ್ತಾದಂತಹ ಭೂಮಿಯಲ್ಲೇ ಬೆಳೆ ಚೆನ್ನಾಗಿ ಬರುವಂಥದ್ದು. ಅದಕ್ಕೋಸ್ಕರ ಈ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ವಿಚಾರಗಳನ್ನ ಬಗ್ಗೆ, ನಿವೇಶನದ ಬಗ್ಗೆ ಇರ್ಬೋದು, ಕನ್ಸ್ಟ್ರಕ್ಷನ್ ಬಗ್ಗೆ ಇರ್ಬೋದು, ಆಫೀಸ್ ಇರ್ಬೋದು, ಅಪಾರ್ಟ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಕ್ಟ್ರಿ ಇರ್ಬೋದು, ಏನೇ ಇದ್ರೂ ಒಂದ್ಸರಿ ಭೇಟಿ ಮಾಡಿ ಕುತ್ಕೊಂಡು ಚರ್ಚೆ ಮಾಡೋಣ, ಮಾತಾಡೋಣ. ಏನು ಬೆಸ್ಟ್ ವಾಸ್ತು ಮಾಡಲಿಕ್ಕೆ ಸಾಧ್ಯ, ಅವಕಾಶ ಎಷ್ಟು ಸಾಧ್ಯ ಇದೆ ಎಲ್ಲನೂ ಮಾಡೋಣ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.